ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳಿ. ನಿಜವಾಗ್ಲೂ ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಿದ್ದೀರಲ್ಲ, ನಿಜವಾಗ್ಲೂ ನಾವು ಆ ಥರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ, ನಮ್ಮಿಂದ ಆ ಥರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದ್ದೀನ ಅದನ್ನ ಹೇಳಿ. ನೀವು ಸುಮ್ಮನೆ ಯಾಕೆ ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನು ನೀವು ಹೇಳಿ. ಅದನ್ನು ನೀವು ಹೇಳೋದು ಬಿಟ್ಬಿಟ್ಟು ತುಂಬ ಕೆಟ್ಟದಾಗಿ ಬಿಂಬಿಸ್ಬೇಡಿ. ಅವುಗಳನ್ನೆಲ್ಲ ನೋಡೋಕ್ಕಾಗಲ್ಲ ನನಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊತಾರೇನೋ, ನಮಗೆಲ್ಲ ಅನ್ಸ್ಕೊಳ್ಳೋಂಥ ಶಕ್ತಿ ಇಲ್ಲ ನಮಗೆ, ಆ ದೇವರು ಕೊಟ್ಟಿಲ್ಲ ನಮಗೆ ಅಷ್ಟೊಂದು ಶಕ್ತಿ ನಮಗೆ. ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ನ ಬರೆದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆ ಥರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನನಗೆ ತುಂಬ ನೆನೆಸಿದ್ರು, ತುಂಬ ಕೆಟ್ಟದಾಗಿ ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ. ಏನು ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ನ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ನಂದು ಏನೋ ಈಗ ಅನಿಸ್ತಿದೆ, ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲಸದಿಂದ ನನ್ನನ್ನು ಜನಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನಗೆ ಹೋಗ್ಬಿಟ್ಟಿದೆ. ಯಾರೇ ಆಗಲಿ, ಯಾವುದೇ ಹೆಣ್ಮಗಳಿಗಾಗಲಿ ಇಷ್ಟು ನನ್ನ ಜೀವ ಹಿಂಸೆ ಪಡ್ತಾ ಇದ್ದೀನಿ ಅಂತಂದರೆ ಯಾರು ನಂತರ ಆಗಬೇಡಿ. ಯಾರು ಬೇಕಾದ್ರೆ ನಿಮ್ಮ ಜೀವನ ಕಟ್ಕೊಳ್ಳಿ. ದಯವಿಟ್ಟು ಯಾರು ಸೋಷಿಯಲ್ ಸರ್ವೀಸು ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ. ಹಂಗೇನಾದರೂ ನಿಮ್ಮ ಕಷ್ಟಗಳಿರ್ತಾರೋ ಸತ್ತು ಹೋಗ್ಬಿಡ್ರಿ, ನೀವು ಇರಬೇಡ್ರಿ. ನೀವು ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ. ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬ ನೋವಾಗುತ್ತೆ. ಎಲ್ಲೋ ಕೆಲವೊಂದು ಸಹಿಸ್ಕೊತಾರೆ, ನುಂಗ್ಕೊತಾರೆ, ಅಳ್ತಾರೆ. ಕೆಲವೊಬ್ರು ಹೇಳ್ಕೊಳಲ್ಲ. ಆದ್ರೆ ನಂಗೆ ಆಗ್ತಿಲ್ಲ. ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ, ನಾನು ಕುಗ್ಗೋಗ್ಬಿಟ್ಟಿದ್ದೆ. ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂತಂದ್ರೆ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ. ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನಗೆ ಯಾವ ಪರಿಸ್ಥಿತಿಲಿ ಇದ್ದೀನಿ, ಹೆಂಗಿದ್ದೀನಿ ಅಂತಂದ್ಬಿಟ್ಟು, ಯಾವ್ಯಾವ ಥರ ಇದ್ದೀನಿ ಅಂತ. ನಮಗೂ ಒಂದು ಬದುಕಿದೆ, ನಾವು ಕೆಟ್ಟದ್ದು ಮಾಡಿಲ್ಲ, ಸಮಾಜಕ್ಕೆ ಯಾರು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಎಲ್ಲ ಮನಸ್ಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಗಂತ ನಾವು ಏನು ಅಂತ ಯಾವುದನ್ನ ಮಾಡ್ಕೊಂಡೆ ಯಪ್ಪ.